ನಮಸ್ಕಾರ ಸ್ನೇಹಿತರೆ, ಭಾರತದ ಜನಗಣತಿ 2027 ಮನೆಪಟ್ಟಿ ಅಥವಾ ಮನೆ ಗಣತಿ ಕಾರ್ಯಾಚರಣೆ 2026 ಮನೆಪಟ್ಟಿ ಕಾರ್ಯಾಚರಣೆಗಳ ಅವಲೋಕನ ಮೊಬೈಲ್ ಆ್ಯಪ್ HLO ಆ್ಯಪ್ನಲ್ಲಿ ಒಂದು ಮನೆಪಟ್ಟಿ ಕಾರ್ಯಾಚರಣೆ ಅದರ ಒಂದು ವೈಶಿಷ್ಟ್ಯಗಳು ಅಂದರೆ ಯಾವ ಒಂದು ಪ್ರಶ್ನೆಗಳು ಬರ್ತದೆ ಒಂದು ಮನೆಗಣತಿ ಸಮಯದಲ್ಲಿ ಮತ್ತು ಆ ಒಂದು ಉತ್ತರಗಳನ್ನು ಭರ್ತಿ ಮಾಡ್ತಕ್ಕಂತಹ ವಿಧಾನದ ಬಗ್ಗೆ ಈಗ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಬರ್ತಕ್ಕಂಥದ್ದು ಸಾಲಿನ ಸಂಖ್ಯೆ. ಇಲ್ಲಿ ಒಂದೇನು ಸ್ಕ್ರೀನ್ ಇರ್ತದೆ, ಪರದೆ ಮೇಲ್ಭಾಗದಲ್ಲಿ ಸಾಲು ಸಂಖ್ಯೆ ಪ್ರಶ್ನೆ 1ರಂತೆ ಕಾಣಿಸುತ್ತೆ. ಸಾಲಿನ ಸಂಖ್ಯೆಯನ್ನು ನಿಷ್ಕ್ರಿಯಗೊಳಿಸಲಾಗಿದೆ ಮತ್ತು ಅದನ್ನು ಸ್ವಯಂಚಾಲಿತವಾಗಿ ಅದು ಹೆಚ್ಚಿಸಲಾಗುತ್ತೆ, ಅಂದರೆ ಅದು ಫ್ರೀಸ್ ಆಗಿರ್ತದೆ, ಆಟೋಮೆಟಿಕ್ಕಾಗಿ ಅದು ಹೆಚ್ಚಾಗ್ತಾ ಹೋಗುತ್ತೆ. ಆಮೇಲೆ ಮನೆಪಟ್ಟಿ ಕಾರ್ಯಾಚರಣೆಗಳ ಆ್ಯಪ್ ಎಲ್ಲ ನಂತರದ ಒಂದು ಸ್ಕ್ರೀನ್ಗಳಲ್ಲಿ ಮೇಲ್ಭಾಗದ ಎಡಮೂಲೆಯಲ್ಲಿ ಇದು ನಮಗೆ ಶೋ ಆಗ್ತಿರತ್ತೆ. ನೆಕ್ಸ್ಟು ಕಟ್ಟಡದ ಸಂಖ್ಯೆ. ಸೊ 20 ಅಕ್ಷರದವರೆಗಿನ ಅಲ್ಪಾನ್ಯೂಮ್ಯೂರಿಕ್ ನಮೂದುಗಳ ಕಟ್ಟಡದ ಸಂಖ್ಯೆಯನ್ನು ಎಂಟರ್ ಮಾಡ್ಬೋದು. ಹೊಸ ಕಟ್ಟಡವನ್ನು ದಾಖಲಿಸಲು ಕಟ್ಟಡ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲದಿದ್ದರೆ ಕೊನೆಯದಾಗಿ ಬಳಸಿದ ಕಟ್ಟಡ ಸಂಖ್ಯೆಗೆ ಅದನ್ನೇ ರಿಪೀಟ್ ಮಾಡಬೇಕಾಗಿದ್ದರೆ ರಿಪೀಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬೋದು. ಹಿಂದೆ ಭರ್ತಿ ಮಾಡಿದ ಯಾವುದೇ ಕಟ್ಟಡ ಸಂಖ್ಯೆಯನ್ನು ಆಯ್ಕೆ ಮಾಡಲು ರೇಡಿಯೋ ಬಟನ್ನಿಂದ ಕಟ್ಟಡ ಸಂಖ್ಯೆಗಳನ್ನು ಸಹ ನಾವು ಆಯ್ಕೆ ಮಾಡಬಹುದಾಗಿರುತ್ತೆ. ಇನ್ನು ಜನಗಣತಿ ಮನೆ ಸಂಖ್ಯೆ, ಇದು 4 ಅಂಕಿಯ ಸಂಖ್ಯಾ ಕ್ಷೇತ್ರ ಆಗಿರ್ತದೆ. ಮನೆಪಟ್ಟಿ ಬ್ಲಾಕ್ನಲ್ಲಿ ಚಾಲನೆಯಲ್ಲಿರುವ ಸರಣಿ ಸಂಖ್ಯೆ ಇದಾಗಿರ್ತದೆ. ಮೊದಲ ಕಟ್ಟಡದಲ್ಲಿನ ಮೊದಲ ಜನಗಣತಿ ಮನೆ ಸಂಖ್ಯೆ 0001 ಅಂತಕ್ಕಂಥ ಪೂರ್ವ ನಿಯೋಜಿತವಾಗಿ ಸೆಟ್ ಮಾಡಲಾಗಿರುತ್ತೆ. ಅದರ ಕೆಳಗಡೆಗೆ ರಿಪೀಟ್ ಮತ್ತು ನ್ಯೂ ಬಟನ್ಗಳಿರುತ್ತದೆ. ಒಂದನೇ ಜನಗಣತಿ ಮನೆಯನ್ನು ನಮೂದಿಸಬೇಕಾದರೆ ಪುನರಾವರ್ತನೆ ಬಟನನ್ನು ಅಲ್ಲಿ ಫ್ರೀಸ್ ಮಾಡಲಾಗಿರುತ್ತೆ. ನಂತರ ಜನಗಣತಿ ಮನೆಗಳಿಗೆ ಈ ಬಟನು ಆ್ಯಕ್ಟಿವ್ ಆಗಿರುತ್ತೆ. ಜನಗಣತಿ ಮನೆ ಸಂಖ್ಯೆ ಹಿಂದಿನಕ್ಕೆ ಸಮನಾಗಿದ್ದರೆ ರಿಪೀಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಾವು ಹೊಸ ಜನಗಣತಿ ಮನೆ ಸಂಖ್ಯೆಯನ್ನು ನಾವು ಅಲಾಟ್ ಮಾಡೋದಿದ್ದರೆ, ನಿಯೋಜಿಸಲು ಬಯಸಿದರೆ ನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಮುಂದೆ ಬರ್ತಕ್ಕಂತಹ ನೆಕ್ಸ್ಟ್ ಒಂದು ಪೇಜ್ನಲ್ಲಿ ಅಥವಾ ಸ್ಕ್ರೀನ್ನಲ್ಲಿ ಮೇಲ್ಭಾಗದಲ್ಲಿ ಜನಗಣತಿ ಮನೆ ಸಂಖ್ಯೆಯನ್ನು ಸಹ ಶೋ ಆಗ್ತಿರುತ್ತೆ. ಇನ್ನು ಸ್ವಯಂ ಗಣತಿ ಉಲ್ಲೇಖ ID SCID ಅಂದರೆ ಜನಗಣತಿ ಮನೆ ಸಂಖ್ಯೆಯನ್ನು ಕೆಲವೊಬ್ಬರು ಸ್ವಯಂ ಗಣತಿ ಅಥವಾ ಸೆಲ್ಫ್ ಎನ್ಯುಮರೇಷನ್ ಮಾಡಿಕೊಂಡಿರುತ್ತಾರೆ. ನಂತರ ಸೆಲ್ಫ್ ಎನ್ಯುಮರೇಷನ್ ಮಾಡಿಕೊಂಡವರಿಗೆ ಏನಾಗಿರುತ್ತೆ, ಒಂದು SCID ಬಂದಿರುತ್ತೆ. ಸೊ ಜನಗಣತಿ ಮನೆ ಸಂಖ್ಯೆಯನ್ನು ದಾಖಲಿಸಿದ ನಂತರ ಸೆಲ್ಫ್ ಎನ್ಯುಮರೇಷನ್ ಮಾಡಿಕೊಂಡಿರ್ತಕ್ಕಂತಹ ಒಂದು ಜನಗಣತಿ ಮನೆಗೆ ಅಲ್ಲಿ ಮನೆಯವರು ಸ್ವಯಂ ಗಣತಿ ಮಾಡಿದ್ದಾರೆ ಅಂತಕ್ಕಂಥ ಕೇಳೋ ಸಂದೇಶ ನಮಗೆ ಪಾಪ್ ಶೋ ಆಗ್ತದೆ. ಅವರು ಸ್ವಯಂ ಗಣತಿ ಮಾಡಿಕೊಂಡಿದ್ದರೆ ಎಸ್ ಅಥವಾ ಮಾಡಿಕೊಂಡಿಲ್ಲದಿದ್ದರೆ ನೋ ಆಯ್ಕೆಯನ್ನು ಮಾಡಿಕೊಳ್ಳಬೇಕು. ಸೊ ನೆಕ್ಸ್ಟ್ ಸ್ವಯಂ ಗಣತಿ ಉಲ್ಲೇಖ ID SCIDಯಲ್ಲಿ ಒಂದು ವೇಳೆ ಅವರು ಸ್ವಯಂ ಗಣತಿ ಮಾಡಿದ್ದರೆ ಎಸ್ ಅಂತ ನಾವು ಆಯ್ಕೆ ಮಾಡಿಕೊಂಡ ನಂತರ ಪ್ರಶ್ನೆ 7 ಜನಗಣತಿ ಮನೆಯ ಬಳಕೆ 2 ಆಯ್ಕೆಗಳೊಂದಿಗೆ ಒಂದು ವಾಸ, ಇನ್ನೊಂದು ವಾಸ ಮತ್ತು ಇತರೆ ಬಳಕೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಭರ್ತಿ ಮಾಡಬೇಕು. ಇನ್ನು ಪ್ರಶ್ನೆ 9 ಮನೆಯ ಸಂಖ್ಯೆ ಏನಿದೆ ಆಟೋಮೆಟಿಕ್ಕಾಗಿ ಅದು ತೆಗೆದುಕೊಳ್ಳುತ್ತೆ. ನೆಕ್ಸ್ಟು ಈ ಒಂದು ಸ್ವಯಂ ಗಣತಿ ಉಲ್ಲೇಖ IDಯಲ್ಲಿ ಕಂಟಿನ್ಯೂ ಆಗಿ ಸ್ವಯಂ ಗಣತಿ ID ಅವರು ಲಭ್ಯವಿರುವ ಸ್ವಯಂ ಗಣತಿ IDಯೊಂದಿಗೆ ಹೊಂದಿಕೆಯಾಗಿದ್ದಾರೆ, ಅಂದರೆ ಈಗ ಅವ್ರು ಏನೊಂದು ನಾವು ಸ್ವಯಂ ಗಣತಿ ಮಾಡ್ಕೊಂಡಿದ್ದೇವೆ, ನಮಗೆ ಈ ಥರ SCID ಬಂದಿದೆ ಅಂತ ಕೊಟ್ಟಾಗ ನಾವು ಗಣತಿದಾರರು ಅವರ ಕೊಟ್ಟಿರ್ತಕ್ಕಂಥ SCIDಯನ್ನು ಎಂಟ್ರಿ ಮಾಡಿದ ಮೇಲೆ ಸೊ ನಮಗೆ ಏನಾಗುತ್ತೆ, ಅಲ್ಲಿ ಅವರ ಡೇಟಾ ಪೇಚ್ ಆಗುತ್ತೆ ಮತ್ತು ಆ ಡೇಟಾ ಪೇಚ್ ಆದಾಗ ಅವರ ಮಾಹಿತಿ ಎಲ್ಲ ಅಲ್ಲಿ ನಮಗೆ ಶೋ ಆದಮೇಲೆ ಗಣತಿದಾರರು ಅವುಗಳೊಂದು ನಿಖರತೆಯನ್ನು ಅವಲಂಬಿಸಿ ಮಾಹಿತಿಯನ್ನು ಸಲ್ಲಿಸಬಹುದು. ಅಂದರೆ ಕ್ಯಾನ್ಸಲ್ ಮಾಡ್ಬೋದು, ಎಡಿಟ್ ಮಾಡ್ಬೋದು ಮತ್ತು ಸರಿ ಇದ್ದರೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಬೋದು. ಇನ್ನು ಕಾಲಮ್ ನಂಬರ್ 4 ನೆಲಕ್ಕೆ ಪ್ರಧಾನವಾಗಿ ಬಳಸಲಾಗತಕ್ಕಂತಹ ನಿರ್ಮಾಣ ಸಾಮಗ್ರಿ. ಇದರಲ್ಲಿ ಸಾಮಗ್ರಿಗಳ ಬಹುಪಾಲು ಪ್ರಧಾನ ವಸ್ತುವನ್ನು ನಿರ್ಧರಿಸುತ್ತೆ. ಇನ್ನು ಬಹುಮಹಡಿ ಕಟ್ಟಡದ ಪ್ಲಾಟ್ಗಳು ವಿಭಿನ್ನ ನೆಲದ ವಸ್ತುಗಳನ್ನು ಕೂಡ ಹೊಂದಿರಬಹುದು. ಇನ್ನು ಬಹುಮಹಡಿ ಕಟ್ಟಡಗಳಲ್ಲಿ ಪ್ರತಿ ಜನಗಣತಿ ಮನೆಯ ನೆಲವನ್ನು ಪ್ರತ್ಯೇಕವಾಗಿ ನಾವು ದಾಖಲಿಸಬೇಕಾಗುತ್ತೆ. ನೆಕ್ಸ್ಟ್ ಸ್ಕ್ರೀನು ಕಾಲಮ್ ನಂಬರ್ 5 ಗೋಡೆಗೆ ಪ್ರಧಾನವಾಗಿ ಬಳಸಲಾಗಿರ್ತಕ್ಕಂತಹ ನಿರ್ಮಾಣ ಸಾಮಗ್ರಿ, ಅಂದರೆ ಮನೆಯ ಗೋಡೆಗೆ ಬಳಸಿರ್ತಕ್ಕಂತಹ ಒಂದು ಪ್ರಧಾನ ನಿರ್ಮಾಣ ಸಾಮಗ್ರಿಯ ಬಗ್ಗೆ ಈ ಒಂದು ಸ್ಕ್ರೀನಲ್ಲಿ ನಾವು ಎಂಟರ್ ಮಾಡಬೇಕಾಗುತ್ತೆ. ಇನ್ನು ಈ ಒಂದು ಸಾಮಗ್ರಿಯಲ್ಲಿ ಹೆಚ್ಚಿನ ಭಾಗ ಪ್ರಧಾನ ಸಾಮಗ್ರಿ ಯಾವುದಿರ್ತದೆ ಅದನ್ನು ಅದರ ಮೇಲೆ ನಾವು ನಿರ್ಧಾರವನ್ನು ಮಾಡಬೇಕು. ಇಲ್ಲಿ ಸಂಕೇತ 1ರಿಂದ 5
ಹೊಂದಿರತಕ್ಕಂಥ ಸಾಮಗ್ರಿಗಳ ಶಾಶ್ವತ ಸ್ವಭಾವವನ್ನು ಹೊಂದಿಲ್ಲ ಇದ್ದರೆ ಅದನ್ನು ನಾವು ಎಂಟ್ರಿ ಮಾಡಬೇಕು 1 ರಿಂದ 5 ಸಂಕೇತಗಳನ್ನು. ಇನ್ನು ಹೊರಗಿನ ಮೇಲ್ಮೆಯಿಂದ ಏನೋ ಒಂದು ಸಾಮಗ್ರಿ ಬಳಸಿದ್ದಾರೆ ಅಂತಕ್ಕಂಥದ್ದನ್ನು ನಮಗೆ ಗೊತ್ತಾಗದಿದ್ದರೆ ಪ್ಲಾಸ್ಟರ್ ಅಥವಾ ಬಣ್ಣ ಬಳದಿರುವಾಗ ಅದರ ಒಂದು ಗೋಡೆಯ ಸಾಮಗ್ರಿಗಳನ್ನು ಪರೀಕ್ಷಿಸಿ ನಾವು ಖಚಿತಪಡಿಸಿಕೊಳ್ಬೇಕು. ಇನ್ನು ಮಾಹಿತಿದಾರರು ಗೋಡೆಯ ಸಾಮಗ್ರಿಗಳ ಬಗ್ಗೆ ಅವರಿಗೆ ಗೊತ್ತಿಲ್ಲ ಅಂತ ಆದರೆ ನಾವು ಸಂಖ್ಯೆ 0 ಎಂಟರ್ ಮಾಡಬೇಕು. ನೆಕ್ಸ್ಟು ಇಲ್ಲಿ ಕಾಲಮ್ ನಂಬರ್ 5 ಮೇಲ್ಛಾವಣಿಗೆ ಪ್ರಧಾನವಾಗಿ ಬಳಸಲಾಗಿರ್ತಕ್ಕಂಥ ನಿರ್ಮಾಣ ಸಾಮಗ್ರಿಯಲ್ಲಿ ಮುಂದುವರೆದು ಸಾಮಗ್ರಿ ಏನಪ್ಪ ಅಂದರೆ ಪ್ರಧಾನ ವಸ್ತುವನ್ನು ಮೇಲ್ಛಾವಣಿಗೆ ಸಂಬಂಧಿಸಿದಂತೆ ಸ್ಲ್ಯಾಬ್ಗೆ ಸಂಬಂಧಿಸಿದಂತೆ ಇಲ್ಲಿ ಏನಿರ್ತದೆ ನಾವು ಈ ಒಂದು ಸ್ಕ್ರೀನಲ್ಲಿ ನಾವು ಆನ್ಸರನ್ನು ಎಂಟರ್ ಮಾಡಬೇಕು ಅಥವಾ ಸೆಲೆಕ್ಟ್ ಮಾಡ್ಕೋಬೇಕು. ಇದರಲ್ಲಿ ಬಹುಪಾಲು ಯಾವ ಒಂದು ಹೆಚ್ಚಿಗೆ ಸಾಮಗ್ರಿಯನ್ನು ಬಳಸಿರುತ್ತಾರೆ ಅದರ ಆಧಾರದ ಮೇಲೆ ನಾವು ಸಾಮಗ್ರಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಹವಾಮಾನಕ್ಕೆ ಒಡ್ಡಿಕೊಳ್ಳುವ ಚಾವಣಿಯ ನಿರ್ಮಾಣ ಸಾಮಗ್ರಿ ವಸ್ತುವನ್ನು ನಿರ್ಧರಿಸಬೇಕು. ಇನ್ನು ಮನೆಯ ಒಳಗಡೆ ಸೀಲಿಂಗ್ ಸಾಮಗ್ರಿಯನ್ನು ತೆಗೆದುಕೊಳ್ಬಾರ್ದು. ಚಾವಣಿಯು ಸುಣ್ಣ ಅಥವಾ ಸಿಮೆಂಟ್ನಿಂದ ತುಂಬಿದ್ದು ಕಲ್ಲಿನಿಂದ ಮಾಡಲ್ಪಟ್ಟಿದ್ದರೆ ಚಾವಣಿಯ ವಸ್ತು ಕಲ್ಲಾಗಿರುತ್ತದೆ ಅಂತಕ್ಕಂಥದ್ದನ್ನು ಆಯ್ಕೆಯನ್ನು ನಾವು ಮಾಡಿಕೊಳ್ಬೇಕು. ಜನಗಣತಿ ಮನೆಯ ಬಳಕೆ 1 ಮತ್ತು 2 ಆಯ್ಕೆಗಳಿಗೆ ಅನುಸೂಚಿ ಎಂದಿನಂತೆ ಕಂಟಿನ್ಯೂ ಆಗುತ್ತೆ. 3 ರಿಂದ 9ರವರೆಗೆ ಅನುಸೂಚಿ ಪ್ರಶ್ನೆ ಸಂಖ್ಯೆ 34ಕ್ಕೆ ಹೋಗುತ್ತೆ. ಅಂದರೆ ವಾಸದ ಮನೆ ಬೀಗ ಹಾಕಿದ್ದರೆ ಅಂದರೆ ಒಂದು ವಾಸ ಆಯ್ಕೆಯನ್ನು ಬೀಗ ಹಾಕಲಾಗಿದೆ, ಪರಿಶೀಲಿಸಲಾಗಿದೆ. ನಂತರ ಜನಗಣತಿ ಮನೆಗೆ ನಿಜವಾದ ಬಳಕೆಯನ್ನು ಅಲ್ಲಿ ನಮೂದಿಸುವುದು ಕಡ್ಡಾಯವಾಗಿರುತ್ತೆ. ಆಯ್ಕೆ 3 ರಿಂದ 9 ಅಥವಾ ನಾವು 0 ಆಯ್ಕೆ ಮಾಡಿದರೆ ನಿಜವಾದ ಬಳಕೆಗಾಗಿ ಸಂಖ್ಯೆಯನ್ನು ನಾವು ಎಂಟರ್ ಮಾಡಬೇಕು. ಇದರ ನಂತರ ಆ್ಯಪ್ ಆಟೋಮೆಟಿಕ್ಕಾಗಿ ಲಾಸ್ಟ್ ಪ್ರಶ್ನೆಗೆ ಜಂಪ್ ಆಗುತ್ತೆ. ಅಂದರೆ ವಾಸೇತರ ಅಥವಾ ಬೀಗ ಹಾಕಲಾಗಿದೆ ಅಂತಕ್ಕಂಥ ಸೆಲೆಕ್ಟ್ ಮಾಡಿಕೊಂಡಿರತಕ್ಕಂಥ ಮನೆಗಳಿಗೆ ಈ ಒಂದು ಗಣತಿಯ ಎಲ್ಲ ಕ್ವಶನ್ಗಳು ಶೋ ಆಗೋದಿಲ್ಲ. ಅವರಿಗೆ 34ನೇ ಕ್ವಶನ್ಗೆ ಜಂಪ್ ಆಗಿಬಿಡುತ್ತೆ. ಉಳಿದೆಲ್ಲ ಕ್ವಶನ್ಗಳು ಯಾವುದು ಶೋ ಆಗೋದಿಲ್ಲ, ಫ್ರೀಸ್ ಆಗಿಬಿಡುತ್ತೆ. ವಾಸದ ಮನೆಗಳಿಗೆ ಮಾತ್ರ ಎಲ್ಲ ಒಂದು ಕ್ವಶನ್ಸ್ಗಳು ಶೋ ಆಗುತ್ತೆ. ಉದಾಹರಣೆಗೆ ನಾವು 4 ಇಲ್ಲಿ ಉದಾಹರಣೆಗೆ ಆಯ್ಕೆ 4 ಶಾಲೆ ಕಾಲೇಜು ಇತ್ಯಾದಿ ಅಂತ ನಾವೇನಾದರೂ ಆಯ್ಕೆ ಮಾಡಿದರೆ ಆ್ಯಪ್ನಲ್ಲಿ ಯಾವುದೇ ಒಂದು ಮನೆ ಸಂಖ್ಯೆ ಅದು ಅಲಾಟ್ ಆಗೋದಿಲ್ಲ. ಲಾಸ್ಟ್ ಕ್ವಶನ್ಗೆ ಕಂಟಿನ್ಯೂ ಮಾಡುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ 34 ಪ್ರಶ್ನೆಗೆ ಅದು ಜಂಪ್ ಆಗುತ್ತೆ. ಇನ್ನು ಸಂಸ್ಥಾ ರೂಪ ಅಂತಕ್ಕಂಥ ಕುಟುಂಬವನ್ನು ನಾವು ಕನ್ಸಿಡರ್ ಮಾಡಿದರೆ ಅಲ್ಲಿ ಜನಗಣತಿ ಮನೆ ಬಳಕೆ ನಿಜವಾದ ಬಳಕೆಯನ್ನು ನಾವು ನಿರ್ದಿಷ್ಟಪಡಿಸಬೇಕಾಗುತ್ತೆ. ಕಾಲಮ್ ನಂಬರ್ 8 ಜನಗಣತಿ ಮನೆಯ ಸ್ಥಿತಿಯಲ್ಲಿ ಇಲ್ಲಿ ನೀಡಿರುವ ಆಯ್ಕೆಗಳಿಂದ ಜನಗಣತಿ ಮನೆಯ ಜನಗಣತಿ ಮನೆಯ ಸ್ಥಿತಿಯನ್ನು ನಾವು ಆಯ್ಕೆ ಮಾಡ್ಕೋಬೇಕು ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇನ್ನು ಕಾಲಮ್ ನಂಬರ್ 9 ಕುಟುಂಬದ ಸಂಖ್ಯೆ. ಈ ಒಂದು ಬಾಕ್ಸ್ ಇಲ್ಲಿ ಮೊದಲಿಗೆ ಫ್ರೀಜ್ ಇರುತ್ತೆ, ಇದು ಆಟೋಮೆಟಿಕ್ಕಾಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ವಾಸ ಅಥವಾ ವಾಸದ ಇತರೆ ಬಳಕೆ ಹೊಂದಿರುವ ಎಲ್ಲ ಒಂದು ಜನಗಣತಿ ಮನೆಗಳಿಗೆ ಆ್ಯಪ್ನಲ್ಲಿ ಮನೆಯ ಸಂಖ್ಯೆಯನ್ನು ಆಟೋಮೆಟಿಕ್ಕಾಗಿ ತೆಗೆದುಕೊಳ್ತಾ ಹೋಗುತ್ತೆ. ಇನ್ನು ಆಯ್ಕೆಯು ವಾಸದ ಇತರೆ ಬಳಕೆ ಮತ್ತು ಸಾಂಸ್ಥಿಕ ಅಂತ ಏನಾದರೂ ಸೆಲೆಕ್ಟ್ ಮಾಡಿಕೊಂಡಿದರೆ ಆ್ಯಪ್ ಸಂಸ್ಥಾರೂಪ ಕುಟುಂಬಕ್ಕಾಗಿ ಕುಟುಂಬದ ಸಂಖ್ಯೆ 999 ಅಂತ ಅದು ಅಲಾಟ್ ಮಾಡುತ್ತೆ. ಇನ್ನು ಬೀಗ ಹಾಕಲಾಗಿದೆ ಜೊತೆಗೆ ವಾಸೇತರ ಬಳಕೆ ಅಂತ ನಾವು ಏನಾದರೂ ಸೆಲೆಕ್ಟ್ ಮಾಡ್ಕೊಂಡ್ರೆ ಆ್ಯಪ್ ಯಾವುದೇ ಕುಟುಂಬದ ಸಂಖ್ಯೆಯನ್ನು ಅಲಾಟ್ ಕೊಡೋದಿಲ್ಲ. ಇನ್ನು ಸಂಸ್ಥಾರೂಪ ಮತ್ತು ಬೀಗ ಹಾಕಲಾಗಿದೆ ಎರಡೂ ಆಯ್ಕೆಯೊಂದಿಗೆ ವಾಸೇತರ ಅಂತ ಆಗಿದ್ದರೆ ಅಲ್ಲಿ ವಾಸದ ಇತರೆ ಬಳಕೆಯಾಗಿದ್ದರೆ ಲಾಕ್ ಆಗಿರೋದ್ರಿಂದ ಆ್ಯಪ್ ಯಾವುದೇ ಕುಟುಂಬ ಸಂಖ್ಯೆಯನ್ನು ಅದು ಕೊಡುವುದಿಲ್ಲ. ಇನ್ನು ಕಾಲಮ್ ನಂಬರ್ 10 ಒಟ್ಟು ವ್ಯಕ್ತಿಗಳ ಸಂಖ್ಯೆ ಅಂದರೆ ಕುಟುಂಬದಲ್ಲಿರ್ತಕ್ಕಂಥ ಒಟ್ಟು ವ್ಯಕ್ತಿಗಳ ಸಂಖ್ಯೆಯನ್ನು ಎಂಟರ್ ಮಾಡಿ. ನೆಕ್ಸ್ಟು ಕಾಲಮ್ ನಂಬರ್ 11 ರಿಂದ 13 ಕುಟುಂಬದ ಮುಖ್ಯಸ್ಥರಿಗೆ ಸಂಬಂಧಿಸಿದ ಮಾಹಿತಿ. ಸೊ ಇದರಲ್ಲಿ ಕುಟುಂಬದ ಮುಖ್ಯಸ್ಥರ ಹೆಸರನ್ನು ಎಂಟರ್ ಮಾಡಬೇಕು. ಸಂಸ್ಥಾ ರೂಪದ ಕುಟುಂಬಗಳಿಗೆ ಹೆಸರಿನ ಬದಲಿಗೆ ಪದನಾಮವನ್ನು ನಮೂದಿಸಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಸಂಸ್ಥಾ ರೂಪ ಅಂತ ಮನೆಯ ಬಳಕೆಯನ್ನು ಖಚಿತವಾಗಿದ್ದರೆ ಪ್ರಶ್ನೆ ಸಂಖ್ಯೆ 12 ರಿಂದ 34 ಕೈ ಬಿಟ್ಟು ಬಿಡಲಾಗುತ್ತೆ. ಇನ್ನು ಕ್ವಶನ್ ನಂಬರ್ 12 ಮನೆಯ ಮುಖ್ಯಸ್ಥರ ಲಿಂಗವನ್ನು ಎಂಟರ್ ಮಾಡಬೇಕು, ಜೆಂಡರ್ ಎಂಟರ್ ಮಾಡಬೇಕು. ಕ್ವಶನ್ ನಂಬರ್ 13 ಕುಟುಂಬದ ಮುಖ್ಯಸ್ಥರು ದಾಖಲಿಸಬೇಕಾದಂತಹ SC ST ಇದ್ದರೆ ರಾಜ್ಯದ ನಿರ್ದಿಷ್ಟ SC ST ಪಟ್ಟಿಯನ್ನು ವೀಕ್ಷಿಸಲು ಐ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅಂದರೆ ಸಾಮಾಜಿಕ ವರ್ಗವನ್ನು ನಾವಿಲ್ಲಿ ಎಂಟರ್ ಮಾಡಬೇಕು. ನೆಕ್ಸ್ಟು ಕಾಲಮ್ ನಂಬರ್ 14 ಈ ಮನೆಯ ಮಾಲೀಕತ್ವದ ಸ್ಥಿತಿ ಅಂದರೆ ಸ್ವಂತ ಮನೆಯಾಗಿದ್ದರೆ ಸಂಖ್ಯೆ 1, ಬಾಡಿಗೆ ರೂಪದಲ್ಲಿ ಪಾವತಿ ಮಾಡದ ಕುಟುಂಬಗಳು ಕಂತುಗಳ ಪಾವತಿಯ ಮೇಲೆ ಮಾಲೀಕತ್ವದ ಆಧಾರದ ಮೇಲೆ ತೆಗೆದುಕೊಂಡಿರತಕ್ಕಂತಹ ಪ್ಲಾಟ್ ಅಥವಾ ಮನೆ ಆಗಿರ್ಬೋದು. ಇನ್ನು ಬಾಡಿಗೆ ಮನೆಯಾಗಿದ್ದರೆ ಸಂಖ್ಯೆ 2 ಅಥವಾ 3 ಎಂಟರ್ ಮಾಡಬೇಕು. ಬಾಡಿಗೆಯನ್ನು ನಗದು ಅಥವಾ ವಸ್ತುವಿನ ರೂಪದಲ್ಲಿ ಪಾವತಿಸಲಾಗ್ತಿರ್ತದೆ.
ಬಾಡಿಗೆಗೆ ಉದ್ಯೋಗದಾತರು ಒದಗಿಸತಕ್ಕಂಥ ವಸತಿಯಾಗಿರ್ಬೋದು, ಬಾಡಿಗೆಗೆ ತೆಗೆದುಕೊಳ್ಳಲಾಗಿದೆ ಆದರೆ ಪಾವತಿಸುತ್ತಿಲ್ಲ, ಸರ್ಕಾರಿ ವಸತಿ ಗೃಹಗಳು ಅಥವಾ ಅಂಥದ್ದೇ ವಸತಿಯಾಗಿದ್ದರೆ ಇಲ್ಲಿ ಬಾಡಿಗೆ ಮನೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಕಾಲಮ್ ನಂಬರ್ 15 ವಾಸದ ಕೊಠಡಿಗಳ ಸಂಖ್ಯೆ. ಇಲ್ಲಿ ವಾಸಕ್ಕೆ ಬಳಸತಕ್ಕಂತಹ ಕೊಠಡಿಗಳಲ್ಲಿ ಯಾವ್ಯಾವ ಇರ್ತದೆ? ವಾಸದ ಕೋಣೆ, ಡ್ರಾಯಿಂಗ್ ರೂಮ್, ಮಲಗುವ ಕೋಣೆ, ಅಧ್ಯಯನ ಕೊಠಡಿ, ಊಟದ ಕೋಣೆ, ಸೇವಕರ ಕೊಠಡಿ. ಸೊ ಇವುಗಳನ್ನು ಕೊಠಡಿ ಅಂತ ನಾವು ಕನ್ಸಿಡರ್ ಮಾಡಬಾರ್ದು. ಯಾವ ಅಡುಗೆ ಕೋಣೆ, ಅಂಗಡಿ ಕೊಠಡಿ, ಸ್ನಾನಗೃಹ ಮಾರ್ಗ, ಶೌಚಾಲಯ, ವರಾಂಡ ಮತ್ತು ಒಂದು ಕೋಣೆಯನ್ನು ಹೊಂದಿರುವ ಜನಗಣತಿ ಮನೆಯನ್ನು ಅಂಗಡಿ ಅಥವಾ ಕಚೇರಿಯಾಗಿ ಅದನ್ನೇ ಒಂದು ಮಲ್ಟಿಪರ್ಪಸ್ ಬಳಕೆ ಮಾಡಲಾಗ್ತಾ ಇದ್ದರೆ ಮತ್ತು ವಾಸ್ತವ್ಯಕ್ಕೂ ಬಳಸಲಾಗ್ತಾ ಇದ್ದರೆ ಅದು ಕೊಠಡಿ ಅಲ್ಲ. ಇನ್ನು ಒಂದಕ್ಕಿಂತ ಹೆಚ್ಚು ಕುಟುಂಬಗಳು ಹಂಚಿಕೊಂಡಿರುವ ವಾಸದ ಕೋಣೆ ಯಾವುದೇ ಕುಟುಂಬಗಳಿಗೆ ಅದನ್ನು ಕನ್ಸಿಡರ್ ಮಾಡಬಾರ್ದು. ನೆಕ್ಸ್ಟು ಕುಟುಂಬದಲ್ಲಿ ಕಾಲಮ್ ನಂಬರ್ 16 ಕುಟುಂಬದಲ್ಲಿರ್ತಕ್ಕಂತಹ ವಿವಾಹಿತ ದಂಪತಿಗಳ ಸಂಖ್ಯೆ. ಅಂದರೆ ವಿವಾಹಿತ ದಂಪತಿಗಳ ಸಂಖ್ಯೆ ಇಲ್ಲಿ ಪ್ರಶ್ನೆ 10ರಲ್ಲಿ ಏನಾಗಿರ್ತದೆ? ಒಟ್ಟು ಎಷ್ಟು ಮನೆಯಲ್ಲಿ ವ್ಯಕ್ತಿಗಳಿದ್ದಾರೆ, ಒಟ್ಟು ವ್ಯಕ್ತಿಗಳು ಎಷ್ಟಿದ್ದಾರೆಯೋ ಸೊ ಅದಕ್ಕಿಂತ ವಿವಾಹಿತ ದಂಪತಿಗಳ ಸಂಖ್ಯೆ ಜಾಸ್ತಿ ಇರಬಾರ್ದು. ವ್ಯಕ್ತಿ ಸಂಪೂರ್ಣವಾಗಿ ಒಂಟಿಯಾಗಿ ವಾಸಿಸುತ್ತಿದ್ದರೆ ಅಥವಾ ಕುಟುಂಬದಲ್ಲಿ ಯಾವುದೇ ವಿವಾಹಿತ ದಂಪತಿಗಳು ಇಲ್ಲದಿದ್ದರೆ ಅಲ್ಲಿ ಶೂನ್ಯ ಅಂತಕ್ಕಂಥದ್ದನ್ನು ನಾವು ಎಂಟರ್ ಮಾಡಬೇಕು. ಇನ್ನು ಪ್ರಶ್ನೆ 17 ಕುಡಿಯುವ ನೀರಿನ ಪ್ರಧಾನ ಮೂಲ. ನೀಡತಕ್ಕಂಥ ಆಯ್ಕೆಗಳಿಂದ ಮನೆಗೆ ಲಭ್ಯ ಇರುವ ಕುಡಿಯುವ ನೀರಿನ ಮುಖ್ಯ ಮೂಲವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಿಕ್ ಮಾಡಿ. ಸೊ ಪ್ರಶ್ನೆ 18 ಕುಡಿಯುವ ನೀರಿನ ಮೂಲದ ಲಭ್ಯತೆ. ಇಲ್ಲಿ ಕುಟುಂಬಕ್ಕೆ ಸಂಬಂಧಿಸಿದಂತೆ ಕುಡಿಯುವ ನೀರಿನ ಮೂಲದ ಸ್ಥಳವನ್ನು ಆಧರಿಸಿ ನಾವು ಸಂಕೇತವನ್ನು ಆಯ್ಕೆ ಮಾಡಬೇಕು. ಇಲ್ಲಿ ಆವರಣದೊಳಗೆ ಇದ್ದರೆ ಸಂಕೇತ 1, ಆವರಣದ ಹತ್ತಿರ ಇದ್ದರೆ ಸಂಕೇತ 2 ಮತ್ತು ಆವರಣದ ದೂರ ಇದ್ದರೆ ಸಂಕೇತ ಸಂಖ್ಯೆ 3 ಆಯ್ಕೆ ಮಾಡಬೇಕು. ಇನ್ನು ಪ್ರಶ್ನೆ 19 ಬೆಳಕಿನ ಪ್ರಧಾನ ಮೂಲ. ಇದರಲ್ಲಿ ಕಳೆದ 12 ತಿಂಗಳಿನಿಂದ ಹೆಚ್ಚಿನ ಸಮಯದಲ್ಲಿ ಬಳಸಲ್ಪಟ್ಟ ಮೂಲವನ್ನು ದಾಖಲಿಸಬೇಕು. ವಿದ್ಯುತ್ ಆಗಿದ್ದರೆ 1 ಆಯ್ಕೆ ಮಾಡಬೇಕು. ಮತ್ತು ಯಾವುದೇ ಒಂದು ಖಾದ್ಯ ಅಥವಾ ಖಾದ್ಯವಲ್ಲದ ಎಣ್ಣೆಯನ್ನು ಬಳಸಿ ಬೆಳಕಿನ ಮೂಲವಾಗಿ ಬಳಸ್ತಾ ಇದ್ದರೆ ಇಲ್ಲಿ ಸಂಕೇತ ಸಂಖ್ಯೆ 4 ಕೊಡಬೇಕು. ಅಸಾಧಾರಣ ಸಂದರ್ಭದಲ್ಲಿ ಕುಟುಂಬದಲ್ಲಿ ಯಾವುದೇ ಬೆಳಕಿನ ಮೂಲವನ್ನು ಬಳಸದಿದ್ದರೆ ಆಯ್ಕೆ ಸಂಕೇತ ಸಂಖ್ಯೆ 6 ಸೆಲೆಕ್ಟ್ ಮಾಡ್ಕೊಬೇಕು. ನೀಡಿರುವ ಆಯ್ಕೆಗಳಿಂದ ಕುಟುಂಬದಲ್ಲಿ ಬೆಳಕಿನ ಮುಖ್ಯ ಮೂಲದ ಕುರಿತು ಸೂಕ್ತವಾದ ಆಯ್ಕೆಗಳನ್ನು ಮಾಡಬೇಕು. ನೆಕ್ಸ್ಟ್ ಕ್ಲಿಕ್ ಮಾಡಬೇಕು. ಇನ್ನು ಪ್ರಶ್ನೆ 19 ಶೌಚಾಲಯದ ಲಭ್ಯತೆ. ಇನ್ನು ಕುಟುಂಬದ ನಿಯಂತ್ರಣದಲ್ಲಿರ್ತಕ್ಕಂತಹ ಒಂದು ಜನಗಣತಿ ಮನೆಯ ಒಳಗೆ ಅಥವಾ ಹೊರಗೆ ಶೌಚಾಲಯಕ್ಕೆ ಪ್ರವೇಶವನ್ನು ಕುಟುಂಬದ ಬಳಕೆಗೆ ಮಾತ್ರ ಪರಿಗಣಿಸಲಾಗುತ್ತೆ. ಅದರಲ್ಲಿ ಸಂಖ್ಯೆ 1 ಆಯ್ಕೆ ಮಾಡಬೇಕು. ಇತರೆ ಕುಟುಂಬದವರ ಜೊತೆಗೆ ಶೌಚಾಲಯನ ಹಂಚಿಕೊಂಡಿದ್ದರೆ 2 ಆಯ್ಕೆ ಮಾಡಬೇಕು. ಮನೆಯಲ್ಲಿ ಶೌಚಾಲಯವಿಲ್ಲ, ಕುಟುಂಬದ ಸದಸ್ಯರು ಸಾರ್ವಜನಿಕ ಶೌಚಾಲಯವನ್ನು ಬಳಸ್ತಾ ಇದ್ದರೆ ಸಂಕೇತ ಸಂಖ್ಯೆ 3 ಆಯ್ಕೆ ಮಾಡಬೇಕು. ಇನ್ನು ಕುಟುಂಬಗಳು ಹಂಚಿಕೊಂಡ ಶೌಚಾಲಯಗಳು ಅಥವಾ ಸಾರ್ವಜನಿಕ ಶೌಚಾಲಯಗಳಲ್ಲಿ ಕುಟುಂಬಗಳು ಹಂಚಿಕೊಂಡಿರ್ತಕ್ಕಂಥ ಶೌಚಾಲಯಗಳು ಸೀಮಿತ ಕುಟುಂಬಗಳಲ್ಲಿ ಬಳಸಲಾಗ್ತಾ ಇರುತ್ತೆ. ಯಾರಿಗೂ ಉಚಿತ ಅಥವಾ ಪಾವತಿಯ ಮೇಲೆ ಪ್ರವೇಶಿಸಬಹುದಾದಂತಹ ಸಾರ್ವಜನಿಕ ಶೌಚಾಲಯ ಆಗಿರುತ್ತೆ. ಸೂಕ್ತ ಆಯ್ಕೆಯನ್ನು ಮಾಡಿಕೊಂಡ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇನ್ನು ಪ್ರಶ್ನೆ 21 ಶೌಚಾಲಯದ ವಿಧಗಳು. ನೀಡತಕ್ಕಂಥ ಆಯ್ಕೆಗಳಿಂದ ಶೌಚಾಲಯದ ಪ್ರಕಾರಕ್ಕೆ ಸಂಬಂಧಿಸಿದಂಥ ಆಯ್ಕೆಯನ್ನು ಮಾಡ್ಕೋಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರಶ್ನೆ 22 ತ್ಯಾಜ್ಯ ನೀರನ್ನು ಹೊರಸಾಗಿಸಲು ಮಾಡಿರತಕ್ಕಂಥ ವ್ಯವಸ್ಥೆ. ಒಳಚರಂಡಿ ವ್ಯವಸ್ಥೆ, ಮನೆಯಿಂದ ತ್ಯಾಜ್ಯ ನೀರು ಮತ್ತು ಇತರ ದ್ರವ ತ್ಯಾಜ್ಯಗಳ ವಿಲೇವಾರಿ. ತ್ಯಾಜ್ಯ ನೀರು ಅಡುಗೆ ಮನೆ, ಸ್ನಾನ ಮತ್ತು ತೊಳೆಯುವ ನೀರನ್ನು ಹೊಂದಿರುತ್ತದೆ. ಶೌಚಾಲಯ ತ್ಯಾಜ್ಯ ಇದು ಒಳಗೊಂಡಿರುವುದಿಲ್ಲ. ಶೌಚಾಲಯ ಮತ್ತು ತ್ಯಾಜ್ಯ ನೀರಿನ ಎರಡರ ಸಾಮಾನ್ಯ ವಿಲೇವಾರಿ ಇದ್ದರೆ ಒಳಚರಂಡಿ ಪ್ರಕಾರವನ್ನು ಆಧರಿಸಿ ಸೂಕ್ತವಾದ ಸಂಖ್ಯೆಯನ್ನು ಆಯ್ಕೆ ಮಾಡ್ಕೋಬೇಕು. ನೀಡಿರ್ತಕ್ಕಂಥ ಆಯ್ಕೆಯಿಂದ ತ್ಯಾಜ್ಯ ನೀರಿನ ಹೊರಹರಿವಿನ ಸಂಪರ್ಕಕ್ಕೆ ಸಂಬಂಧಿಸಿದ ಆಯ್ಕೆಯನ್ನು ಮಾಡ್ಕೋಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರಶ್ನೆ 23 ಆವರಣದ ಒಳಗೆ ಸ್ನಾನಗೃಹದ ಲಭ್ಯತೆ. 1 ಅಥವಾ ಹೆಚ್ಚಿನ ಮನೆಗಳು ಬಳಸುವ ಸ್ನಾನಗೃಹಗಳ ಸೌಲಭ್ಯ ಅನ್ವಯವಾಗುವಂತೆ ಕೋಡ್ 1 ಅಥವಾ ಕೋಡ್ 2 ಹೊಂದಿರುತ್ತೆ. ಶೌಚಾಲಯದೊಂದಿಗೆ ಸ್ನಾನಗೃಹ ಅಟ್ಯಾಚ್ ಆಗಿದ್ದರೆ 2 ಸೌಲಭ್ಯಗಳನ್ನು ಲಭ್ಯ ಇರುವಂತೆ ಕನ್ಸಿಡರ್ ಮಾಡಬೇಕು. ಲಭ್ಯತೆಯ ಮೇಲೆ ಗಮನ ಕೇಂದ್ರೀಕರಿಸಲಾಗುತ್ತೆ, ಸ್ನಾನಗೃಹಗಳ ಸಂಖ್ಯೆಯಿಂದಲ್ಲ. ಸೂಕ್ತ ಆಯ್ಕೆಯನ್ನು ಮಾಡಿಕೊಂಡ ಮೇಲೆ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಬೇಕು. ಪ್ರಶ್ನೆ 24 ಅಡುಗೆ ಮನೆ ಮತ್ತು LPG ಸಂಪರ್ಕದ ಲಭ್ಯತೆ. ನೀಡಿರುವ ಆಯ್ಕೆಗಳಿಂದ ಅಡುಗೆ ಮನೆಯ ಲಭ್ಯತೆಗೆ ಸಂಬಂಧಿಸಿದಂತೆ ಆಯ್ಕೆಯನ್ನು ಮಾಡಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇನ್ನು ಪ್ರಶ್ನೆ 24 ಅಡುಗೆ ಮಾಡಲು ಬಳಸ್ತಕ್ಕಂಥ ಪ್ರಮುಖ ಇಂಧನ. ನೀಡಿರುವ ಆಯ್ಕೆಗಳಿಂದ ಅಡುಗೆಗೆ ಬಳಸ್ತಿರ್ತಕ್ಕಂಥ ಮುಖ್ಯ ಇಂಧನ ಸೆಲೆಕ್ಟ್ ಮಾಡ್ಕೋಬೇಕು. ಮುಂದಿನ ಪರದೆಗೆ ಹೋಗಲು ಬಟನ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರಶ್ನೆ 26 ರೇಡಿಯೋ ಅಥವಾ ಟ್ರಾನ್ಸಿಸ್ಟರ್ ಆಯ್ಕೆಯನ್ನು ಮಾಡಿಕೊಂಡ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇನ್ನು ಅದೇ ರೀತಿ ಪ್ರಶ್ನೆ 27 ಆ ಮನೆಯಲ್ಲಿ TV ಇದ್ದರೆ ಅಲ್ಲಿ ಆಯ್ಕೆಯನ್ನು ಮಾಡ್ಕೋಬೇಕು.
ಇಲ್ಲ ಅಂದರೆ ಇಲ್ಲ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಅದೇ ರೀತಿ ಇಂಟರ್ನೆಟ್ ಸಂಪರ್ಕಕ್ಕೆ ಸಂಬಂಧಿಸಿದಂತೆ ಸೂಕ್ತವಾದ ಆಯ್ಕೆಯನ್ನು ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟು ಕಂಪ್ಯೂಟರ್ ಲ್ಯಾಪ್ಟಾಪ್ಗೆ ಸಂಬಂಧಿಸಿದಂತೆ ಸಂಖ್ಯೆಯನ್ನು ಕೊಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರಶ್ನೆ 30 ಟೆಲಿಫೋನ್ ಮತ್ತು ಮೊಬೈಲ್ ಫೋನ್ ಅಥವಾ ಸ್ಮಾರ್ಟ್ಫೋನ್ಗೆ ಸಂಬಂಧಿಸಿದಂತೆ ಲಭ್ಯತೆಯ ಒಂದು ಆಯ್ಕೆಯನ್ನು ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರಶ್ನೆ 31 ಬೈಸಿಕಲ್ ಮತ್ತು ಸ್ಕೂಟರ್ ಅಥವಾ ಮೋಟಾರ್ ಸೈಕಲ್ ಅಥವಾ ಮೋಪೆಡ್ ಇವುಗಳನ್ನು ಹೊಂದಿದ್ದರೆ ಇಲ್ಲಿ ಸರಿಯಾದ ಆಯ್ಕೆಯನ್ನು ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರಶ್ನೆ 32 ಕಾರ್ ಅಥವಾ ಜೀಪ್ ಅಥವಾ ವ್ಯಾನ್ ಹೊಂದಿದ್ದರೆ ಇಲ್ಲಿ ಆಯ್ಕೆಯನ್ನು ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಪ್ರಶ್ನೆ 33 ಕುಟುಂಬದಲ್ಲಿ ಸೇವನೆಗೆ ಬಳಸ್ತಕ್ಕಂಥ ಪ್ರಮುಖ ಧಾನ್ಯದ ಬಗ್ಗೆ ಇರ್ತದೆ, ಇಲ್ಲಿ ಆಯ್ಕೆಯನ್ನು ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇನ್ನು ಪ್ರಶ್ನೆ 34 ಮೊಬೈಲ್ ಸಂಖ್ಯೆ, ಇದರಲ್ಲಿ ಮೊಬೈಲ್ ಸಂಖ್ಯೆಯನ್ನು ಎಂಟರ್ ಮಾಡಿ ಮನೆಯ ಸದಸ್ಯರಲ್ಲಿ ಒಬ್ಬರ ಮೊಬೈಲ್ ಸಂಖ್ಯೆಯನ್ನು ಎಂಟರ್ ಮಾಡಬೇಕು. ಮೊಬೈಲ್ ಸಂಖ್ಯೆ ಅದು ಚಾಲ್ತಿ ಇರಬೇಕು ಮತ್ತು ಈ ಸಂಖ್ಯೆಯನ್ನು ಜನಗಣತಿ ಉದ್ದೇಶಕ್ಕಾಗಿ ಮಾತ್ರ ಬಳಸಲಾಗುತ್ತೆ. ಬೀಗ ಹಾಕಿದ ಖಾಲಿ ಮನೆಗಳಿಗೆ ನೆರೆಹೊರೆಯವರು ಒದಗಿಸಿದರೆ ಕುಟುಂಬ ಸದಸ್ಯರ ಮೊಬೈಲ್ ಸಂಖ್ಯೆಯನ್ನು ದಾಖಲಿಸಿಕೊಳ್ಬೇಕು. ದಾಖಲೆಯನ್ನು ಉಳಿಸಲು ನಾವು ಸಲ್ಲಿಸು ಅಥವಾ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ 1 ರಿಂದ 34ನೇ ಪ್ರಶ್ನೆಗಳಿಗೆ ಎಂಟ್ರಿ ಮಾಡಿರ್ತಕ್ಕಂತಹ ಎಲ್ಲ ಒಂದು ಉತ್ತರಗಳನ್ನು ಪರಿಶೀಲಿಸಬೇಕು. ಆಮೇಲೆ ಮಾಹಿತಿಗಳನ್ನು ಉಳಿಸಲು ದೃಢೀಕರಿಸಿ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಮಾಹಿತಿಗಳ ನವೀಕರಣ, ಈಗ ನಾವು ಕನ್ಫರ್ಮ್ ಅಂತ ಕೊಟ್ಟ ನಂತರ ಅಥವಾ ಸಬ್ಮಿಟ್ ಮಾಡಿದ ನಂತರ ಕೂಡ ಈ ಒಂದು ಅಪ್ಡೇಟ್ ಮಾಡಬೇಕಾಗಿದೆ ಎಂಟರ್ ಮಾಡಿರ್ತಕ್ಕಂಥ ಡೇಟಾದಲ್ಲಿ ಅಂದಾದರೆ, ಸೊ ಇಲ್ಲಿ ಕಾಣ್ತಕ್ಕಂಥ ಒಂದು ಆಯ್ಕೆಗಳಲ್ಲಿ ಇನ್ನೂ ಸಿಂಕ್ ಮಾಡದೇ ಇದ್ದಾಗ ನಾವು ತಿದ್ದುಪಡಿ ಮಾಡಲಿಕ್ಕೆ ಬರುತ್ತೆ ಮತ್ತು ಮಾಹಿತಿಗಳನ್ನು ತಿದ್ದುಪಡಿಯನ್ನು ಕೂಡ ಮಾಡ್ಬೋದು, ಆಮೇಲೆ ಡಿಲೀಟ್ ಕೂಡ ಮಾಡ್ಬೋದಾಗಿರುತ್ತೆ. ಇನ್ನು ಸಿಂಕ್ ಮಾಡಿದ ನಂತರ ನಾವು ಅಪ್ಡೇಷನ್ ಮಾಡಬೇಕಾದ್ರೆ ಇದನ್ನು ನಮ್ಮ ಮೇಲಾಧಿಕಾರಿಗಳ ಒಂದು ಸೂಚನೆಯಂತೆ ಮಾಡಬೇಕಾಗುತ್ತೆ. ಇನ್ನು ವ್ಯೂ ಸಮ್ರಿಯ ಒಂದು ಆಪ್ಷನ್ ಮೂಲಕ ನಾವು ಭರ್ತಿ ಆದಾಗ ಜನಗಣತಿ ಮನೆಗಳ ಸಾರಾಂಶವನ್ನು ವೀಕ್ಷಿಸಬಹುದು ಮತ್ತು ಪೂರ್ಣ ದಾಖಲೆಯನ್ನು ವೀಕ್ಷಿಸಲು ಇಲ್ಲಿ ಕಣ್ಣಿನ ಒಂದು ಚಿತ್ರದ ಮೇಲೆ ನಾವು ಕ್ಲಿಕ್ ಮಾಡೋದರ ಮೂಲಕ ಪೂರ್ಣ ಒಂದು ಡೀಟೇಲ್ಸನ್ನು ಕೂಡ ನೋಡ್ಬೋದಾಗಿರುತ್ತೆ. ಇನ್ನು ಮಾಹಿತಿಗಳನ್ನು ಸಿಂಕ್ ಮಾಡಲಾಗ್ತಾ ಇದೆ ಅಂದರೆ ಸಿಂಕನ್ನು ಯಾವುದೇ ಸಮಯದಲ್ಲಿ ಮಾಡ್ಬೋದು. ಗಣತಿದಾರರು ಪರಿಶೀಲನೆ ಮತ್ತು ಸರಿಯಾದ ಒಪ್ಪಿಗೆಗಾಗಿ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಬೇಕು. ಅಲ್ಲಿ ಒಂದು ನಮಗೆ ಡೈಲಾಗ್ ಬಾಕ್ಸ್ ಬರ್ತದೆ ಮತ್ತು ನಾವು ಡಿಜಿಟಲ್ ಆಗಿ ಒಂದು ಸೈನ್ ಕೂಡ ಮಾಡಬೇಕಾಗುತ್ತೆ. ಇನ್ನು ಮಾಹಿತಿಗಳನ್ನು ಸಿಂಕ್ ಮಾಡಲು ಸೇವ್ ಆ್ಯಂಡ್ ಸಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಮತ್ತು ಮಾಹಿತಿ ಲಭ್ಯವಿದ್ದರೆ ಅದನ್ನು ಸಿಂಕ್ ಅದು ಅಲ್ಲಿ ನಮಗೆ ಡೇಟಾ ಇತ್ತಪ್ಪ ಅಂದರೆ ಅಲ್ಲಿ ಸೇವ್ ಆಗುತ್ತೆ. ಆಮೇಲೆ ಎಲ್ಲ ಒಂದು ಪೂರ್ಣಗೊಂಡ ಅಳಿಸಿದ ಮತ್ತು ಬೀಗ ಹಾಕಿದ ಮನೆಯ ಮಾಹಿತಿಗಳನ್ನು ಸಿಂಕ್ ಮಾಡಲಾಗ್ತಿರ್ತದೆ. ಇನ್ನು ಬೀಗ ಹಾಕಿದ ಮನೆಯ ಮಾಹಿತಿಗಳನ್ನು ಸಾಮಾನ್ಯ ತಿದ್ದುಪಡಿ ಆಯ್ಕೆಯ ಮೂಲಕ ಯಾವುದೇ ಸಮಯದಲ್ಲಿ ತಿದ್ದುಪಡಿ ಮಾಡಬಹುದು. ಆದರೆ ಪೂರ್ಣಗೊಂಡ ಯಾವ ಮನೆ ಕಂಪ್ಲೀಟ್ ಗಣತಿ ಮಾಡಿರುತ್ತೇವೆ, ಸೇವ್ ಸಬ್ಮಿಟ್ ಮಾಡಿರುತ್ತೇವೆ ಅಂಥದ್ದನ್ನು ಸಿಂಕ್ ನಂತರ ತಿದ್ದುಪಡಿ ಆಯ್ಕೆಯನ್ನು ಬಳಸಿಕೊಂಡು ಮಾತ್ರ ನಾವು ಅಪ್ಡೇಟ್ ಮಾಡಬಹುದಾಗಿರುತ್ತೆ. ಇನ್ನು ಮನೆಪಟ್ಟಿ ಬ್ಲಾಕ್ ಪೂರ್ಣಗೊಂಡಿದೆ ಎಂದು ಗುರುತಿಸ್ತಕ್ಕಂಥದ್ದು ಅಂದರೆ ಇಡೀ ನಮಗೆ ಕೊಟ್ಟಿರ್ತಕ್ಕಂಥ ನಮಗೆ ಅಲಾಟ್ ಆಗಿರ್ತಕ್ಕಂಥ ಏನೊಂದು ಮನೆಪಟ್ಟಿ ಬ್ಲಾಕ್ ಇರ್ತದೆ ಆ ಒಂದು ಗಣತಿ ಕೆಲಸ ಎಲ್ಲ ಮನೆಪಟ್ಟಿ ಬ್ಲಾಕ್ನ ಗಣತಿ ಕಾರ್ಯವೆಲ್ಲ ಪೂರ್ಣಗೊಂಡಿದೆ ಅಂತಕ್ಕಂಥದ್ದನ್ನು ನಾವು ನಮ್ಮ ಇಡೀ ಗಣತಿ ಮುಗಿದ ಮೇಲೆ ಮೇ 15ಕ್ಕೆ ನಾವು ಏನು ಮಾಡಬೇಕಾಗುತ್ತೆ, ಇದನ್ನು ಪೂರ್ಣಗೊಂಡಿದೆ ಮಾರ್ಕ್ ಆ್ಯಸ್ ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಟ್ಯಾಬು ನಮಗೆ ಮನೆಪಟ್ಟಿ ಬ್ಲಾಕ್ ಪೂರ್ಣಗೊಂಡಿದೆ ಎಂದು ಗುರುತಿಸ್ತಕ್ಕಂಥದ್ದು ಅಂದರೆ ಈ ಒಂದು ಬಟನ್ ಅಥವಾ ಟ್ಯಾಬು ಗಣತಿದಾರರಿಗೆ ಮನೆಪಟ್ಟಿ ಬ್ಲಾಕನ್ನು ಪೂರ್ಣಗೊಂಡಿದೆ ಅಂತಕ್ಕಂಥ ಒಂದು ಗುರುತಿಸಲು ನಮಗೆ ಅಲೋ ಮಾಡುತ್ತೆ. ಯಾವುದೇ ಅಪೂರ್ಣ ದಾಖಲೆಗಳು ಲಭ್ಯವಿಲ್ಲದಿದ್ದರೆ ಮತ್ತು ಸ್ಥಳ ಒಂದು ಪರದೆಯಲ್ಲಿ ನಮೂದಿಸಲಾದ ಜನಗಣತಿ ಮನೆಗಳ ನಿರೀಕ್ಷಿತ ಸಂಖ್ಯೆಯೊಂದಿಗೆ ಜನಗಣತಿ ಮನೆಗಳ ಸಂಖ್ಯೆ ಹೊಂದಿಕೆಯಾದರೆ ಮಾತ್ರ ಮನೆಪಟ್ಟಿ ಬ್ಲಾಕನ್ನು ಪೂರ್ಣಗೊಂಡಿದೆ ಅಂತಕ್ಕಂಥದ್ದನ್ನು ಗುರುತಿಸಲು ಅದು ಅನುಮತಿಸುತ್ತದೆ. ಒಪ್ಪಿಗೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು, ಸೈನ್ ಮಾಡಬೇಕು, ಸಲ್ಲಿಸು ಮೇಲೆ ಕ್ಲಿಕ್ ಮಾಡಬೇಕು ಮತ್ತು ಆಗ ಅದು ಸಬ್ಮಿಟ್ ಅಂತ ಬರುತ್ತೆ. ಯಾವುದೇ ಮಾಹಿತಿ ಉಳ್ಕೊಂಡಿದ್ದರೆ ಕೆಲವು ಮಾಹಿತಿಗಳನ್ನು ಸಿಂಕ್ ಆಗಿಲ್ಲ ಅಂತಕ್ಕಂಥ ಒಂದು ಪಾಪಪ್ ಶೋ ಆಗುತ್ತೆ. ಸಿಂಕ್ ಮಾಡಬೇಕು, ಆಮೇಲೆ ಪೂರ್ಣಗೊಂಡಿದೆ ಅಂತಕ್ಕಂಥ ಬಟನನ್ನು ನಾವು ಎಂಟರ್ ಮಾಡಬೇಕು. ಇನ್ನು ಮನೆಪಟ್ಟಿ ಬ್ಲಾಕ್ ಪೂರ್ಣಗೊಂಡಿದೆ ಅಂತಕ್ಕಂಥ ಗುರುತಿಸಿದ ನಂತರವೂ ಕೂಡ ಯಾವುದೇ ಮಾಹಿತಿಯನ್ನು ನಾವು ತಿದ್ದುಪಡಿ ಮಾಡಿದರೆ ಅಥವಾ ಸೇರಿಸಿದರೆ ಗಣತಿದಾರರು ಸರ್ವರ್ನಲ್ಲಿ ಮಾಹಿತಿಗಳನ್ನು ನವೀಕರಿಸಲು ಮನೆಪಟ್ಟಿ ಬ್ಲಾಕನ್ನು
ಮತ್ತೆ ಸಿಂಕ್ರನೈಸ್ ಮಾಡಿ ಪೂರ್ಣಗೊಂಡಿದೆ ಅಂತಕ್ಕಂಥದ್ದನ್ನು ಗುರುತಿಸಬೇಕು. ಗಣತಿದಾರರು ಮಣಿಪಟ್ಟಿ ಬ್ಲಾಕನ್ನು ಪೂರ್ಣಗೊಳಿಸಿದಾಗಲೆಲ್ಲ ಗಣತಿದಾರರು ಮತ್ತು ಮೇಲ್ವಿಚಾರಕರಿಗೆ ಮಾಹಿತಿಗಾಗಿ SMS ಬರುತ್ತೆ. ಮಣಿಪಟ್ಟಿ ಬ್ಲಾಕ್ ಪೂರ್ಣಗೊಂಡಿದೆ ಎಂದು ಗುರುತಿಸಿದರೆ ಸಂದೇಶ ಈ ರೀತಿ ಕಾಣಿಸಿಕೊಳ್ಳುತ್ತೆ. ಮಣಿಪಟ್ಟಿ ಬ್ಲಾಕ್ ಪೂರ್ಣಗೊಂಡಿದೆ ಎಂದು ಗುರುತಿಸಿದ ನಂತರ ಗಣತಿದಾರರು ಮತ್ತೊಮ್ಮೆ ಪ್ರಯತ್ನಿಸಿದರೆ ಮಣಿಪಟ್ಟಿ ಬ್ಲಾಕ್ ಈಗಾಗಲೇ ಪೂರ್ಣಗೊಂಡಿದೆ ಅಂತಕ್ಕಂಥ ಪಾಪಪ್ ಶೋ ಆಗುತ್ತೆ. ಇನ್ನು ಗಣತಿದಾರರು ಮೊಬೈಲ್ ಫೋನನ್ನು ಬದಲಾಯಿಸಿರ್ತಕ್ಕಂಥ ಸಂದರ್ಭದಲ್ಲಿ ಗಣತಿದಾರರು ಸಾಧನವನ್ನು ಅನಗತ್ಯವಾಗಿ ಬದಲಾಯಿಸಬಾರ್ದು. ಏಕೆಂದರೆ ಇದು ಕ್ಷೇತ್ರದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡ್ತದೆ ಮತ್ತು ಡೇಟಾ ಎಲ್ಲ ಲಾಸ್ ಆಗುತ್ತೆ. ಯಾವುದೇ ಸಂದರ್ಭದಲ್ಲಿ ನಾವು ಈ ಒಂದು ಡಿವೈಸ್ ಅಥವಾ ಮೊಬೈಲ್ ಚೇಂಜ್ ಮಾಡಬೇಕಾದಾಗ ಬಂದಾಗ ಅಥವಾ ಅನಿವಾರ್ಯವಾದಾಗ ಗಣತಿದಾರರು ಆಗ ಮಾತ್ರ ಮೊಬೈಲನ್ನು ಬದಲಾಯಿಸಬೇಕು. ಆದರೆ ಯಾವುದೇ ಸಿಂಕ್ ಮಾಡದ ಮಾಹಿತಿಗಳು ಎಲ್ಲ ಲಾಸ್ ಆಗುತ್ತೆ, ಸಿಗೋದಿಲ್ಲ, ಡಿಲೀಟ್ ಆಗುತ್ತೆ. ಯಾವುದೇ ಸಂದರ್ಭದಲ್ಲಿ ಅದನ್ನು ಎಂದಿಗೂ ವಾಪಸ್ ಪಡೆಯೋಕ್ಕಾಗುವುದಿಲ್ಲ, ರಿಸ್ಟೋರ್ ಮಾಡಲು ಸಾಧ್ಯವಿಲ್ಲ, ಬ್ಯಾಕಪ್ ತೆಗೆದುಕೊಳ್ಳಲು ಸಾಧ್ಯವಿಲ್ಲ, ಸಿಂಕ್ ಕೂಡ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇನ್ನು ಸಾಧನವನ್ನು ಬದಲಾಯಿಸಿದರೆ ಅಥವಾ ಮೊಬೈಲ್ ಚೇಂಜ್ ಮಾಡಿದರೆ ಹಳೆಯ ಸಾಧನವನ್ನು ಸ್ವಯಂಚಾಲಿತವಾಗಿ ನೋಂದಣಿ ಅದು ರದ್ದಾಗುತ್ತೆ. ನಂತರ ಯಾವುದೇ ಸಿಂಕ್ ಮಾಡದ ಮಾಹಿತಿಯನ್ನು ವಾಪಸ್ ಪಡೆಯೋಕ್ಕಾಗೋದಿಲ್ಲ. ಇದನ್ನು ಎಲ್ಲ ನಾವು ಗಣತಿದಾರರು ಗಮನಿಸಬೇಕಾಗಿರ್ತಕ್ಕಂಥದ್ದು. ಮೊಬೈಲ್ ಫೋನನ್ನು ನಾವು ಬದಲಾಯಿಸಿದಾಗ ಹೊಸ ಸಾಧನದಲ್ಲಿ ನಾವು ಲಾಗಿನ್ ಮಾಡಲು ಹೋದಾಗ ನಮಗೆ ಈ ರೀತಿ ಒಂದು ಪಾಪಪ್ ಶೋ ಆಗುತ್ತೆ ಮತ್ತು ಹಳೆಯ ಒಂದು ಡಿವೈಸ್ನ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗುತ್ತೆ ಮತ್ತು ಅದರಲ್ಲಿ ಸಿಂಕ್ ಮಾಡದೇ ಇರತಕ್ಕಂತಹ ಡೇಟಾ ಎಲ್ಲ ಡಿಲೀಟ್ ಆಗುತ್ತೆ ಮತ್ತು ನೀವು ಹೊಸ ಸಾಧನಕ್ಕೆ ಲಾಗಿನ್ ಆಗ್ತಾ ಇದ್ದೀರಿ ಅಂತಕ್ಕಂಥದ್ದು ಪಾಪ್ ಶೋ ಆಗುತ್ತೆ. ಅದನ್ನು ನಾವು ಕನ್ಫರ್ಮ್ ಕೂಡ ಮಾಡಬೇಕು. ಕನ್ಫರ್ಮ್ ಮಾಡಿದ ಮೇಲೆ ಹಳೆಯ ಒಂದು ಮೊಬೈಲ್ನಲ್ಲಿರ್ತಕ್ಕಂತಹ ರಿಜಿಸ್ಟ್ರೇಷನ್ನು ಕ್ಯಾನ್ಸಲ್ ಆಗುತ್ತೆ. ಹೊಸದರಲ್ಲಿ ನೀವು ಸಕ್ಸಸ್ಫುಲ್ಲಾಗಿ ರಿಜಿಸ್ಟ್ರೇಷನ್ ಆಗಿದ್ದೀರಿ ಅಂತ ಶೋ ಆಗುತ್ತೆ. ಮತ್ತು ಹೊಸ ಸಾಧನವನ್ನು ನೋಂದಾಯಿಸಿದ ಮೇಲೆ ಹಳೆಯ ಒಂದು ಮೊಬೈಲ್ನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಗಣತಿ ಆ್ಯಪ್ ವರ್ಕ್ ಆಗೋದಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.